ಅಲ್ಲ ಒಳ್ಳೆ ಗನಾಗಿ ಹೇಳ್ತೀರಿ ನೀವು. ಏನು 4 ದಿನಕ್ಕೆ ಹೋಗ್ತೀನಿ ಅಂದರೆ ಇಲ್ಲಿ ಕತೆ ಅಡಿಕೆ ಕೈಲಲ್ಲೆಲ್ಲ ಇದಾಗ್ತದ. ಈ ಸತಿ ಏನು ಮಾವ ಸೊಸೆ ಸೇರ್ಕೊಂಡು ಮನೆಯಲ್ಲೇ ಆಕಾರ ಮಾಡೋದು ಅಂತ ಬೇರೆ ಅದಾರೆ. ನೀವು ಹೊತ್ಕೊಂಡೋದ್ರೆ ಬಾಲಿಗೆ ಎಣ್ಣೆ ಬಣ್ಣೆ ತಿಕ್ಕಬೇಕು, ಇದು ಮಾಡಬೇಕು. ಇದು ಚಗರು ಕೈಯಲ್ಲಿ ಬಂದು ತಿಕ್ಕಕ್ಕಾಗ್ತದ? ಬೇಡ. ದಿವಸ ಏನಾಗಲ್ಲ, ಒಂದು 15 ದಿವಸ ಆಗ್ಬೋದೇನು ಕೊನೆ ತೆಗೆದ್ಮೇಲೆ. ಅದನ್ನೊಂದು ಪೂರೈಸ್ಕೊಟ್ಟೆ ಹೋಗಿ, ಆಮೇಲೆ ಬೇಕಾದ್ರೆ ಬಂದರೂ ಆಗ್ತದೆ, ಬರೆದಿದ್ರು ಆಗ್ತದೆ. ಇಲ್ಲ ಹಂಗಾಗಲ್ಲ ಮಾರ. ನಿಮ್ಮ ಮನೆಯಲ್ಲಾರು ಜನ ಸುಮಾರು ಜನ ಇದ್ದೀರಿ, ಕೆಲಸದವನು ಅದನ್ನೇ ಹಿಂಗೆ ಕರ್ದಾಗ ಬೇರೆ ಕೆಲಸದವರು ಬರ್ತಾರೆ. ನಮ್ಮದು ಹಂಗಾಗಲ್ಲ. ನಾವೇ ಇಬ್ಬರು ಗಂಡ ಹೆಂಡತಿ ಕೈಯಲ್ಲೇ ಆಗ್ಬೇಕಲ್ಲ. ನಮಗೇನು ವಯಸ್ಸು ಕೂಡ ಬರ್ತದನ್ರಿ. ಹಂಗಾಗಿ ಹೋಗ್ಬೇಕು. ನಾವು ನೋಡ್ಬೇಕು, ಚೇಣಿ ಕೊಡೋಣ ಅಂತ ಇದ್ದೀವಿ. ಚೇಣಿ ಕೊಟ್ಟರು ಮನೆ ಬದಿ ಬೇರೆ ಎಲ್ಲ ಇರ್ತದೆ. ನಮ್ಮನೇಲಿ ಇವರು ಒಬ್ಬರು ಹುಷಾರಿಲ್ದಿದ್ದಾರ, ಎಷ್ಟು ದಿವಸ ಅಂತ ಬಿಡೋಕ್ಕಾಗ್ತದ್ರಿ. ಹಾಗಾಗಿ ಹೋಗ್ಬೇಕು. ನಾನು ಅದಕ್ಕೆ ಸರಿತಾಗಿ ಹೇಳಿದೆ, ಬೇಡ ಒಂದು 8-9 ತಿಂಗಳು ಮಾಡ್ಕೊಂಡು ಎಲ್ಲ ಗಟ್ಟಿ ಆದಮೇಲೆ ಹೋಗ್ಬೋದು ಅಂತ. ಹೇಳ್ದಾರ ಮಾತೇ ಕೇಳಲ್ಲ. ಯಾಕೆ ಹಂಗೆ ಮಾಡ್ತೇನೋ. ಆತದ ಹೆಂಗೆ ಆತದಲ್ಲ. ನಾನು ಇಲ್ದ್ರೆ ನೀವು ಇರ್ತೀರಲ್ಲ, ಬಾಲೆ ಅಜ್ಜಿರ್ಬೇಕಾರೆ ಮತ್ತೇನು ತಲೆ ಬಿಸಿ ಹೇಳಿ. ಹಂಗಿದ್ಮೇಲೆ ಹಾಗೆ ಮಾಡೋರು ಮಾಡ್ಬೋದಿತ್ತು. ಅದು ಈಗ ಅಡಿಕೆ ಕೊಯ್ಲು ಬೆಳಗ್ಗೆನೇ ಬಂದಿದ್ರು ಆತೈತಿ. ಈಗ ಅದು ಬರದೇ ಇದ್ದರೆ ನಮ್ಮನೇಲಿ ಇವರು ಚೇಣಿ ಕೊಡೋಕ್ಕಾರು ಒಪ್ತಿದ್ರೇನು, ಅದು ಇಲ್ದಿದ್ದಂಗೆ ಆತೀಗ. ಅಂತ ಹೇಳೋದ ಮರ. ನಾನು ಅಜ್ಜಿ ಇದ್ದಿದ್ದೆ ಅಂತ ಸುಮ್ಮನೆ ಒಳಗಿನ ಕೆಲಸ ಮಾಡೋದ, ಬಾಲೆ ಹಿಡ್ಕೊಳೋದ. ನಿಮಗೀಗ ಒಳಗೆಲ್ಲ ಎಂಥದ್ದು ಕೆಲಸ ಇಲ್ಲ, ಹಂಗಾಗಿ ಸುಮ್ಮನೆ ಬಾಲೆ ಹಿಡ್ಕೊ ಕೂತ್ಕೋತೀರಿ. ನಂಗೆ ಹಂಗೆ ಆಗ್ತದ. ಯಾವುದೊಂದಕ್ಕೆ ನೋಡ್ರು ನನ್ನೇ ಕರೀತಾರೆ, ಅಲ್ಲ ಅದನ್ನು ತಗೋಬಾ, ಇಲ್ಲ ಇದನ್ನು ತಗೋಬಾ ಅಂತ. ಆ ಕೆಲಸ ಮಾಡ್ಕೊಳೋದ, ಬಾಲೆ ಹಿಡ್ಕೊಳೋದ. ಬಾಲೆ ಹಿಡ್ಕೊಳಕ್ಕೆ ಆಗೋಗ ಮಾತಲ್ಲಪ್ಪ. ನೋಡಿ ಹೌದನ ಪಾಪ. ನೀವು ಈಗ ಹೇಳ್ತಿದ್ದೀರಿ ಬರೋದು ಬ್ಯಾಡಿತ್ತು ಅಂತ ಹೇಳಿದೆ. ನಮ್ಮ ಸರಿತೆಗೆ ಹೇಳ್ತಾರೆ, ಸುಮ್ಮನೆ ಬಾಯಿ ಮೇಲಕ್ಕೆ ಬಾ ಅಂತ ಕರೆಯೋದೊಂದು ಬಿಟ್ಟರೆ ಮತ್ತೇನಿಲ್ಲ. ಈಗ ಒಂಥರ ವತಾವತಿ ಕೆಲಸ ಅಲ್ಲ ಪಾಪ. ಅವರಿಗೂ ದಣು ಆಗ್ತದೇನೋ, ಹಂಗಾಗಿ ಬರೋಕ್ಕೆ ಹೇಳ್ತಾರೆ. ಹಂಗಂತೇಳಿ ಬಾಲೆ ಅಲ್ಲಿಗೆ ಹೋಗಿ ಕೆಲಸ ಜಾಸ್ತಿ ಆದಮೇಲೆ ಅವರಿಗೂ ಮನ್ಸಲ್ಲಿ ಕಾಣ್ತದೆ ಸುಮ್ಮನಲ್ಲೇ ಇರಬೇಕಿತ್ತು ಅಂಥೇಳಿ ಬೇಡ ಅಂದೆ. ಎಲ್ಲಿ ನನ್ನ ಮಾತು ಕೇಳ್ತದೆ ಮರ. ಅದು ಅತ್ತೆ ಮಾವ ಗಂಡ ಹೇಳಿದ ಮಾತು ಕೇಳೋದು ಬಿಟ್ಟರೆ ನಮ್ಮ ಮಾತೆಲ್ಲ ಎಲ್ಲಿ ಕೇಳ್ತದೆ ನೋಡಿ. ಈಗ ಬಂದ್ಕೊಳ್ಳೋದೆ ನಿಮಗೂ ಒಂದು ಗೋಳು, ಅದಕ್ಕೆ ಹೆಂಗಿದ್ರು ಗೋಳು ಬಿಡಿ. ನೀವು ಸ್ವಲ್ಪ ಹಿಂಗಿದ್ದಾಳು ಅಂತ ಗೊತ್ತಿದ್ದ ಮೇಲೆ ಅಷ್ಟೊಂದು ಒತ್ತಂಕೆ ಮಾಡಿ ಕರಿಬಾರ್ದಿತ್ತು. ಬಾಣ್ಸಾರಕ್ಕೆ ಒಂದು ಗನಾಗಾದ್ರೆ ಆಮೇಲೆ ಕೆಲಸ ಬಗ್ಸಿ ಹಳ್ಳಿ ಮನೆ ಆದಮೇಲೆ ಇದ್ದಿದ್ದೆಯ ಹೆಂಗಾರು ಸುಧಾರಿಸ್ಕೊಂಡು ಹೋಗ್ಬೋದಿತ್ತು. ಇಲ್ಲಪ್ಪ, ನಾನೇನು ಭಾಳ ಏನು ಹತ್ತಂಕೆ ಏನು ಮಾಡಲ. ಹೇಳಿದೆ ಈಗ ಮನೇಲಿದ್ದಳು ಒಂದು ಇದು ಬಾಣ್ತೀನಿ ಬಾ ಅಂತ ಕರೀದೇ ಇದ್ರೆ ಅದಕ್ಕೆ ಒಂಥರ ಮನ್ಸಿಗೆ ಬೇಜಾರಲ್ಲ. ನಾನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ. ನಮ್ಮ ಅಕ್ಕ ಹಂಗೆ ಹೇಳ್ತು, ಕರಿ ನೀನು ಒಂಥರ ಹೆಣ್ಮಕ್ಳಿಗೆ ದಿನದಲ್ಲಿ ಮನ್ಸಿಗೆ ಬೇಜಾರಾಗ್ತದೆ. ಗಂಡನ ಮನೆಯಿಂದ ಯಾರು ಕರೀದೇ ಇದ್ದರೆ ನೀನು ಹಂಗೆ ಇದು ಮಾಡಿಬಿಡ ಕರಿ ಅಂತ. ಹಂಗೆ ಕರೆದಿದ್ದು ನಾನು. ಮತ್ತೆ ಇಲ್ಲೇನು ಕೆಲಸ ಮಾಡೋಕ್ಕೆ ಜನ ಇಲ್ಲ ಅಂತೇನಲ್ಲ. ಈಗ ಬಂದ್ರೆ ನೀವು ಕಾಣೋರ್ಕಿ ಯಾಕೆ ಕೆಲಸ ತಪ್ಪೈದು ನನಗೆ. ಹಂಗೆ ಅದು ಬಂದೇ ಬಿಡ್ತು. ತಿಳುವಳಿಕೆ ಅಷ್ಟೇ ಆಗಿದೆ. ಅತ್ಲಾಗೆ ಇದ್ದಾರು ಇರ್ಬೋದಿತ್ತು ಅಲ್ಲೆಯ. ನೀವು ಹೇಳಿದ್ರೆ ಆತಿತ್ತು, ಹೇಳು ಇಲ್ಲೇನು. ಇಲ್ಲಪ್ಪ, ನಾನು ಭಾಳ ಹೇಳಿದೆ. ಅಪ್ಪನೂ ಹೇಳಿದ್ರು, ತಂಗಿಯೂ ಹೇಳ್ತು, ಇದ್ದು ಹೋಗು ಬಾಣ್ತನ ಗನಾಗಿ ಮಾಡ್ಕೊಂಡು ಹೋಗು ಅಂತ. ಎಲ್ಲಿ ನಮ್ಮ ಸರಿತೆಗೆ ಒಂಥರ ಇಲ್ಲಿ ಅಂಥ ಕೆಲಸ ಎಲ್ಲ ಅವ್ರವರೇ ಹೆಂಗೆ ಮಾಡ್ಕಿದ್ದಾರೆ. ಹೋಗ್ತೀನಿ ಅಂತ ಒಂದೇ ಸಮ ಹೇಳೋಕೆ ಹಾಕಿತ್ತು. ನಿಮ್ಮ ಸುದ್ದಿನೇ ಹೇಳಿದ್ದು, ಒಬ್ಬರಿಗೆ ಆಗಲ್ಲ ಗೋಳಾಗ್ತದೆ ಅಂಥೇಳಿ ಬಂದ್ಕೊಡ. ನೀವು ಹೇಳ್ದಂಗೆ ಈಗ ನಿಮಗೇನು ಕೆಲಸಕ್ಕೇನು ಇದು ತೊಂದರೆ ಏನಿರಲ್ಲ, ಒಂದು ಕೆಲಸ ಮಾಡ್ಬೋದು ಹಂಗಂತ. ನಾನು ಮರ್ತೊಟ್ಲು ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗಿ 1-2 ತಿಂಗಳು ಬಿಟ್ಕೊಂಡೇ ಕಳಿಸ್ಬಿಡ್ತೀನಿ. ಆವಾಗ ಸಮ ಆಗ್ತದೆ. ಅಲ್ಲ ಎಂಥದ್ದು ಹಂಗೆ ಗೊತ್ತಿಲ್ಲಪ್ಪ. ಈಗ ಅದ್ರ ಮಾವನ ಗಂಡನ ಅವನೊಂದು ಮಾತು ಕೇಳಿ ನೀವು ಈಗ ಹಿಂಗೆ
ಕರ್ಕೊಂಡು ಹೋಗಿ 2 ತಿಂಗಳು ಬಿಟ್ಕೋತೀನಿ ಅಂದರೆ ಆಚೀಚೆಗೆ ನೋಡ್ದಾರು ಏನು ಹೇಳ್ಯಾರ? ಇದು ಏನೋ ಇಲ್ಲಿ ಸಮ ಆಗ್ಲೇನೋ ಅದಕ್ಕೆ ವಾಪಸ್ ಕರ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ಹೌದಾ? ನಮಗೊಂಥರ ಹಿಂಗಿದ ಮಾತು ಕೇಳಿ ಸಾಕಾಗ್ಯದೆ. ನಮ್ಮ ಊರಂಕನ ಘನ ಊರು ಬಿಡಿ. ಈಗ ಯಾರಾದರೂ 2 ತಿಂಗಳ ಮೇಲೆ ಬಾಣ್ತಾರ ತವ್ರ ಮನೇಲಿ ಇದ್ದಿದ್ದಿಲ್ಲ. ಒಂಥರ ಮನೆ ಸಂಸಾರ ಅನ್ನೋ ಜವಾಬ್ದಾರಿ ಇರ್ತದಲ್ಲ, ಹಾಗಾಗಿ ಈಗ ನೀವು ಹಿಂಗೆ ಕರ್ಕೊಂಡೋದ್ರೆ ಇದೇ ಥರದ ಮಾತು ಬರ್ತದೆ ನೋಡಿ. ಬಾಗಿಸಿಗೆ ಈಗ ಹೋದಲ್ಲಿ ಬಂದಲ್ಲಿ ಹೇಳಕ್ಕೆ ಶುರು ಮಾಡ್ತಾರೆ, ಒಂಥರ ರೊಚ್ಚಿಗೆ ಎದ್ದು ಬಿಡ್ತಾನೆ ಅವಾಗ. ಇಲ್ಲಪ್ಪ, ಯಾಂತಕ್ಕೆ ಹಂಗೆ ಹೇಳ್ತಾರೆ? ನಿಮ್ಮೂರಲ್ಲೇ ಏನು ಹಾಗೆಲ್ಲ ಹೇಳೋದು? ನಾನೆಲ್ಲೂ ಅಲ್ಲೇಸ್ಲಪ್ಪ. ಸಾಧಾರಣ ಈಗ ಬಾಣ್ತಾರಲ್ಲ, ಈಗ ಹುಟ್ಟಿದ ಬಾಲೆ ಈಗ ಮನೆಗೆ ಅಪ್ಪನ ಮನೆಗೆ ಕರ್ಕೊಂಡು ಹೋಗದೆ ಬೇರೆ ಎಲ್ಲೂ ಕರ್ಕೊಂಡು ಹೋಗಂಗಿಲ್ಲಲ್ಲ. ಹಾಗಾಗಿ ಶಾಸ್ತ್ರಕ್ಕೆ ನೀ ಹೇಳ್ದಂಗೆ 2 ತಿಂಗಳಿಗೆ ಬರ್ತಾರೆ ಕೆಲವೆಲ್ಲ. ಇದು 3ಕ್ಕೆ ಬಿದ್ದ ಕೂಡಲೇ ಬಂದು ಇದು ಮಾಡ್ತಾರೆ. ಒಂದು ದಿವಸ ಎಲ್ಲ ಇದ್ದ ಶಾಸ್ತ್ರ ಮಾಡಿ ಮದ್ದಕ್ಕೆ ವಾಪಸ್ ಹೋಗ್ತಾರೆ. ಮರುತೊಟ್ಲು ಹೋದ್ಮೇಲೆ ಬೇರೆ ಕಡೆ ಎಲ್ಲ ಕಡೆ ಒಂದೇ ಕಡೆ ಇದ್ದಿದ್ದು ಬೇಜಾರಾಗಿರ್ತದಲ್ಲ, ಹಾಗಾಗಿ ನಮ್ಮ ಕಡೆ ಎಲ್ಲ ಹಂಗೆ ಮಾಡ್ತಾರಪ್ಪ. ಯಾರು ಅಂತ ಹೇಳೋದು ಇಲ್ಲ. ಹಾಂ, ಹೇಳೋರಿಗೇನು ಹಂಗೆ ಹೇಳ್ಕಿ ಮಾತೆಲ್ಲ ಕಟ್ಕೊಂಡ್ರೆ ಹೌದಾ ಎಂತ ಆಗಲ್ಲ. ಈಗ ಸರಿತ್ನೇ ಈಗ ಎಂತ ಮಾಡ್ತದೆ ನೋಡ್ಬೇಕು. ನೀವೇ ಒಂದು ಸ್ವಲ್ಪ ಹೇಳಿ, ಹೋಗೊಂದು 2 ತಿಂಗಳು ಇದ್ದು ಬಾ ಅಂತ ಹೇಳಿ ನೀವು ಹೇಳಿದ್ರೆ ಬರ್ತದೆ. ನಿಮಗೂ ಸುಮ್ಮನೆ ಗೋಳಲ್ಲ. ಈಗ ಅದು ಬಂದು ಈಗ ನಿಮ್ಮ ಕೆಲಸ ಬಿಟ್ಟಿದ್ದೆ, ಅದು ನೀವು ಹೇಳೋದೇನು ಸುಳ್ಳೇನಲ್ಲ. ಮಾಡೋ ಕೆಲಸ ಮಾಡ್ತಾನೆ ಇದ್ದೀರಿ. ಅಡಿಕೆ ಕೊಯ್ಲಲ್ಲೇ ಇವ್ರ ಕೆಲಸ ಮಾಡ್ತೀರಾ, ನೀವು ಇದನ್ನು ಮಾಡ್ಕೊತೀರಾ. ಅದೇನು ಸುಳ್ಳೇನಲ್ಲ, ಹಾಗೆ ಮಾಡ್ತೀನಿ. ನೀವು ಹೇಳೋದು ಒಂದಕ್ಕೆ ಸುಮ್ಮನೆ ಗೋಳೆ ಎಲ್ಲರಿಗೂ. ಈಗ ಬಾಲ್ಯ ನೋಡ್ಕೊಳೋದಂದ್ರೆ ಏನು ಹುಡುಗಾಟಿಕೆನ ಆತದ? ನಾ ಕರ್ಕೊಂಡು ಹೋಗ್ತೀನಿ, ಇನ್ನೊಂದು 2 ದಿನ ಇದ್ದ ಕರ್ಕೊಂಡು ಹೋಗ್ತೀನಿ. ಆಮೇಲೆ 2 ತಿಂಗಳು ಬಿಟ್ಟು ಕಳಿಸ್ತೀನಿ. ನಂಗೆ ಗೊತ್ತಿಲ್ಲ ಮರ್ರ. ಕಡೆಗೆ ಸುಮ್ಮನೆ ನಾನು ಗಿರಚರ್ ಕೆಟ್ಟ ಇಲ್ಲ ಅಂತ ಮಾತಾಡ್ತಾ ಕೂತ ನೀ ಹೇಳಿದ್ದೆ ಅಂತ ಆಗಕ್ಕ ಕಡೆಗೆ ನೀವು ಅದ್ರ ಗಂಡ ಅದನೆ ಮಾಮದರೆ ಅವ್ರನ್ನೆಲ್ಲ ಒಂದು ಸ್ವಲ್ಪ ಕೇಳಿ ಆಗಿಸನ್ ಕೇಳಿ ಹ್ಞೂ ಅಂದ್ರೆ ನನಗೇನಿದಿಲ್ಲ. ಏನಪ್ಪ ಇನ್ನು ಎಂತ ಬಾಣ್ತಾರಕಿನ ಎಂತ ನಂಗೆ ಗೊತ್ತಾಗಲ್ಲ. ನಾವೆಲ್ಲ ಇಷ್ಟೊತ್ತಿಗೆ ಬಂದೇನು ಬಾಲೆ ಮುಚ್ಚ ಹಾಕಿಳೋದು ಇಲ್ಲ, ಅಷ್ಟೊತ್ತಿನೊಳಗೆ ಬರ್ತಿದ್ದು. ಮತ್ತೇನು ಈಗಿನ ಹಂಗೆ ಈಗ ಖಾರ ಕಡಿಯೋದಿಲ್ಲ, ನೀರು ಸೇಯೋದಿಲ್ಲ, ಎಂಥದ್ದು ಇಲ್ಲ. ನೆಲ ಒರ್ಸೋಕ್ಕೂ ಮಾಡೋಕ್ಕೂ ನಿಂತ್ಕೊಂಡೇ ಇದು. ಅವಾಗ ಹಂಗಲ್ಲ, ಎಲ್ಲ ಕೆಲಸನೂ ಮಾಡ್ಕೋಬೇಕಿತ್ತಪ್ಪ. 2 ಹುಡುಗರು ಹುಟ್ಟಿದಾಗಲೂ ಬಾಣ್ತಿ ಅಂತ ಯಾರು ನಂಗೆ ಒಂದು ಲೋಟ ಈಚೆಗಿಂದ ನೆಗ್ಗಾಚಿಗೆ ಇಟ್ಟು ಗೊತ್ತಿಲ್ಲ. ಎಲ್ಲ ಕೆಲಸನೂ ನಾನೇ ಮಾಡ್ಕೊತಿದ್ದೆ. ಈಗಿನ ಕಾಲಾಗಿ ಅಂಥದಪ್ಪ ನೋಡಿ. ಹೌದಾ? ಮತ್ತು ನಮ್ಮ ಸರಿತ್ ಹೇಳ್ತಿತ್ತು, ಅತ್ತೆ ಹೇಳ್ತಿದ್ರು ಅವಾಗ ಊರಿಗೆ ಫಸ್ಟು ಮಿಕ್ಸಿ ನಮ್ಮನೆಗೆ ತಂದಿದ್ದಂತೆ, ಅದಕ್ಕೆ ಗುರ್ತಕ್ಕೆ ಅಂತ ಹಾಗೆ ಮೇಲೆ ಇಟ್ಟರೆ ಅಂತಿತ್ತಪ್ಪ. ಕುಕ್ಕರಿಂದ ಹಿಡ್ದು ಯಾವುದೊಂದಾರು ನಮ್ಮನೆಯಲ್ಲೇ ಫಸ್ಟ್ ತಂದಿದ್ದಂತೆ ಅಂತಿತ್ತು. ಆವಾಗ ಈ ಹುಡುಗರು ನಿಮ್ಮ ಹುಡುಗರು ಹುಟ್ಟೋಷ್ಟೊತ್ತಿಗೆ ಅವೆಲ್ಲ ಬಂದಿದ್ವಪ್ಪ. ನಾವಾರು ಮರ ಭಾಳ ಒಂದು ಇದರಲ್ಲ ತಂದ್ಕೊಂಡ್ಲ, ಹಂಗೆ ಸಾವುಕಾರ ಮಕ್ಕಳೆಲ್ಲ ತಂದ್ಕೊಂಡಿರ್ತಿದ್ರಪ್ಪ. ನಿಮ್ಮ ಮನೇಲಿ ತರಲ್ಲ ನಾವಾಗ ತಂದಿದ್ರು ಬಾಲ್ಯ ಕೈಯಲ್ಲಿ ಬಂದು ದುಡ್ಡಿಗೆ ಮತ್ತು ಹಣೆನೇ ಹೇಳ್ದ, ತಗೋಬಿಡು ಅಲ್ಲಿ ಏನು ಗೋಳಾಡ್ತಿ ಒಬ್ಬಳೆ ಹೋಗಿ ಅಂತ ಹೇಳಿ ತಂದಿದ್ದು. ಆದರೂ ಅದಕ್ಕಿಂತ ಮುಂಚೆ ಎಲ್ಲ ಕಡ್ದಿದ್ದೆಯಪ್ಪ. ಮುಂಚೆ ಇವೆಲ್ಲ ಬರೋಕ್ಕಿಂತ ಮುಂಚೆ ಕಡಿಯೋದೇ ಅಲ್ಲ ಮತ್ತೆ ಅಂತ ಮಾಡೋಕ್ಕಾತಿತ್ತು. ಆಗಿನ ಹಂಗೆ ಈಗ ಆತದನ್ರಿ, ಆಗಲ್ಲ. ಈಗ ಎಂತಕ್ಕ ನಾನೊಂದು ಸತಿ ಎಂತ ಕೇಳೋದ ಮರ, ನೀವೇ ಒಂದು ಸತಿ ನಿಮ್ಮ ಗಂಡನ ಮಗನ ಕೇಳ್ತೀರನು ಹೋಗಲಿ ಅಂತ ನಿಮ್ಮ ಅನುಕೂಲಕ್ಕೆ. ಮತ್ತು ನನಗೇನೆ ಇದೇನಲ್ಲ, ನೀವು ಪಾಪ ಎಲ್ಲಿ ಇದನ್ನು ಮಾಡ್ಕೊತೀರೋ, ಬಾಲೆ ಹಿಡ್ಕೋತೀರೋ, ಎಂತ ಮಾಡ್ತೀರಿ? ಒಂದು ಸ್ವಲ್ಪ ಕೇಳಿ ನೋಡಿ ನೋಡೋಣ. ಹಾಗೇನೋ ಹೇಳೋ ನಾ ಕರ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲಪ್ಪ ನಾನು ಕೇಳಲ್ಲ, ತೆಗೀರಿ. ನೀವು ಬೇರೆ ಅಂತಾರ ಮಾತಾಡಿ ಹಾಗೆ ಹೋಗಲೇಬೇಕು ಅಂತ ಕಂಡ್ರೆ ಅದೇ ಕೇಳ್ತದೆ. ಇಲ್ಲಿದ್ರಿ ಇರೋದಾರಿ ಇರಲಿ, ಬರೋದೇ ಬಂದಾಗಿದೆ. ಈಗ ಅಲ್ಲಿ ಹೋದರೂ ನಿಮಗೂ ಅಡಿಕೆ ಕೊಯ್ಲು ಹೊತ್ತಾವತ್ತೆ.
ಎಂತ ಮಾಡ್ತೀರಿ, ಮೊದಲೇ ವಯಸ್ಸಾದವರು ನಮ್ಮ ಕೈಲಿ ಏನಾಗಲ್ಲ ಅಂತೀರಿ, ಬಾಣ್ತಿ ಬಿಟ್ಕೊಂಡು ಹೌದಾ? ಇಲ್ಲ ರೀ, ಈಗ ಏನು ದೇವ್ರು ನಡ್ಸ್ಕೊಟ್ಟು ಕೆಲಸದವ್ರು ಬರ್ತಾರೆ, ಕೆಲಸ ಏನು ಮಾಡೋದು ಬೇಡ. ನಿಮ್ಮ ಮನೇಲಿ ಹಂಗಾತದ? ಹಿಂಗ್ಸಿನ ನಾಲ್ಗೆ ಚಾತುರ್ಯ ಕೊಡ್ಬೇಕು. ದಪ್ಪ ರೊಟ್ಟಿ ಸುಡ್ತಾರೆ, ತಳು ಆದ್ರೆ ದಾಸೆ ಐತಾರೆ. ಬೈಕ್ ಬಿಗು ಕೂತ್ನಲ್ಲ, ಘನಾಗ ಬುದ್ಧಿ ಕಲಿಸ್ಬೋದು, ನಮ್ಮ ಸರಿ ಇರ್ತದೆ ಗೊತ್ತಾಗಲ್ಲ. ಎಲ್ಲ ಬಾಯಿ ಕಳ್ಕೊಂಡು ಅವ್ರು ಹೇಳಿದ್ನೇ ಕೇಳೋದು, ಕಡೆಗೆ ಬುಡಕ್ಕೆ ಬಂದಮೇಲೆ ತಿರುಗಿ ಬೀಳೋದು. ಮಿನಾತಲ್ಲಿ ಏನು ಮಾಡ್ಬೋದು, ಹೇಳ್ಕೊಟ್ರಿ ಹೇಳಿದ್ನಾರು ಕೇಳ್ತದ ಅನ್ನೋದು. ಎಂತ ಜ್ಞಾನ ಮಾಡ್ತಾ ಕೂತ್ರಿ? ಈಗ ಬರಲಿ ಕತ್ಲಿಗೆಲ್ಲ ಗಂಡಸೆಲ್ಲ ಬರ್ತಾರಲ್ಲ, ಎಲ್ಲ ಒಟ್ಟಿಗೆ ಕೂತ ಕೇಂದ್ರ ಸೈ, ಅದಕ್ಕೆ ಅಂತ ಕಷ್ಟ ತಲೆ ಕೆಡ್ಸ್ಕೊತೀರಿ ಮಾರ? ಇಲ್ಲಪ್ಪ, ಇಲ್ಲ ಜ್ಞಾನ ಮಾಡೋದೆ ಅಂತ ನೀವು ಹೇಳಿದ್ಕೇನಲ್ಲ. ನಾನು ಮನೆಯದೇ ಇದು ಮಾಡ್ತಿದ್ದೆ. ಈಗ ಜಾನುವಾರು 4 ಬಾಲ ಇರೋಕ್ಕೆ ಹೋಗಿ ಅವಕ್ಕೊಂದು ಹೊಟ್ಟಿಗೆ ಕೊಡಬೇಕು. ಹೊತ್ತಿಗೆ ಕೊಡದೇ ಇದ್ರೆ ಒಂಥರ ಇದಾಗಿ ಹೋತಾವ ಮರ. ನಮ್ಮನೇಲಿ ಇವ್ರಿಗೆ ಪಾಪ ಎಲ್ಲ ಕೆಲಸ ಒಟ್ಟಿಗೆ ಮಾಡೋಕ್ಕಾಗಲ್ಲೇನ, ಅದೇ ಜ್ಞಾನ ಮಾಡ್ತಾ ಇದ್ದೆ. ಆತದಪ್ಪ, ಆತದ ಬಿಡಿ, ಅಷ್ಟು ಎಂತಕ್ಕೆ ತಲೆ ಕೆಡ್ಸ್ಕೊತೀರಿ? ಒಂದು ಗಳಿಗೆಗೆ ನಿಮ್ಮ ಕಿರಿಮಗಳನ್ನು ಹೋಗಕ್ಕೆ ಹೇಳ್ಬೋದು. ಒಬ್ಬರೇ ಆದರೆ ದಿನಕ್ಕೊಂದ್ಸತಿ ಹಂಗೆ ಹೋಗ್ಬಾ ಅಂತ ಹೇಳಿದ್ರೆ ಹೋಗಿ ಬರಲ್ಲ ಅಂತೀರಾ? ಗಂಡ ಪಾಪ್ತವ ಅಂತಾರಪ್ಪ ಎಲ್ಲರೂ, ಹೇಳ್ದಂಗೆ ಕೇಳ್ತಾನೆ ಅಂತಾರೆ. ಹಾಗೆ ಸಮಾಗಲ್ಲ ಎಷ್ಟಂದ್ರೂ ಅವ್ರದ್ದು. ಈಗ ಪಾಪ ಒಬ್ಬಿಷ್ಟ್ರ ಮನೆ ಯಾರೂ ಇಲ್ಲ, ಕೆಲಸ ಹೆಂಗೆ ಮಾಡಿಸ್ಬೇಕು ಅನ್ನೋದು ಇಬ್ಬರಿಗೂ ಗೊತ್ತಿಲ್ಲ. ಹಾಗಾಗಿ ಒಬ್ರನ್ನ ಬಿಟ್ಟು ಒಬ್ಬರು ಇರೋದೇ ಇಲ್ಲ. ಅದು ಎಷ್ಟು ದಿವಸ ಅಂತ ಹಂಗೆ ಬಂದು ಇದು ಮಾಡೋಕ್ಕಾಗ್ತದೆ? ಅವರು ಹಂಗೆ ಹೇಳ್ತಾರೆ, ಅಡಿಕೆ ಎಲ್ಲ ತಂದು ಇಲ್ಲೇ ಹಾಕಿ ನಾನೇ ಆಕಾರ ಮಾಡಿಕೊಡ್ತೀನಿ ಅಂತಾರೆ. ನಮಗೊಂಥರ ಮನಸ್ಸಿಲ್ಲ. ಓ ನೋಡಿ, ಇದು ಅಂದಾಜೆ ಆಗಲ್ಲ ನನಗೆ. ನೀವು ಹಂಗೆ ಮಾಡ್ಬೋದು. ಅಡಿಕೆ ಎಲ್ಲ ಹೇಳಿ ನಮ್ಮ ವಾಗಿಸ್ನೇ ಹೋಗ್ತಾನಪ್ಪ, ಕೊನೆಗಾರನು ಇಲ್ಲಿಂದನೇ ಕರ್ಕೊಂಡು ಹೋಗ್ತಾನೆ. ಹೋಗಿ ತಂದತ್ಲಾಗ ಇಲ್ಲೇ ಎಲ್ಲ ಅಚ್ಚುಕಟ್ಟು ಮಾಡಿ ತಗೊಂಡು ಹೋಗ್ಬೋದು ನೀವು. ಹಾಂ, ಇದು ಕನಾಗತ್ತದೆ. ಬೇಕಾದ್ರೆ ನಿಮ್ಮ ಗಂಡನ ಹತ್ರ ಕೇಳಿ ನೋಡಿ ಒಂದು ಮಾತು. ಇಲ್ಲ ಕೇಳೋದೇ ಬೇಡ, ಅವ್ರು ಇದಕ್ಕೆಲ್ಲ ಒಪ್ಪಲ್ಲ. ಅದು ಹಿಂದಲಿಂದ ಮಾಡ್ಕೆ ಬಂದಿದ್ದು ನಾವು ಬೇರೆಯವ್ರ ಮನೆಗೆ ತೊಗೊಂಡು ಹೋಗಲ್ಲ ಅಡಿಕೆನ ಅಂತಾರೆ. ಹಾಗಾಗಿ ಮತ್ತು ಪೂರಿತರ ಮನೆಗೂ ಬೇಡ ಅಂದಿದ್ದು ನಾನು. ಬಿಡಲ್ಲ, ಬೇರೆ ಕಡೆ ಹೋಗಕ್ಕೆ ಬಿಡಲ್ಲ. ಅದು ಹೆಂಗೆ ಬೇರೆ ಮನೆ ಆತದ ಮಾರ? ಇದು ಮಗಳ ಮನೆ ಆದಮೇಲೆ ನಿಮ್ಮ ಮನೆ ಆಗಲ್ಲ. ನಲ್ಲ ನೋಡಿ, ನಿಮ್ಮ ಅನುಕೂಲ. ನಾ ಹೇಳೋ ಮಾತು ಹೇಳಿದ್ದಷ್ಟೇ.